ಪತ್ರಿಕಾಗೋಷ್ಠಿ ಕರೆದಿರುವಂತ ಮುಖ್ಯ ಉದ್ದೇಶಗಳು, ಈಗಾಗಲೇ ಇವತ್ತೇನು ರಾಜ್ಯ ಮತ್ತು ದೇಶದಲ್ಲಿ ನಡೆಸುತ್ತಿರುವ ಸರ್ಕಾರದ ಪಕ್ಷಗಳು ನಾವು ನೋಡಿದ್ದೀವಿ. ದಿನ ಬೆಳಗಾದ್ರೆ ಅನೇಕ ವಿಚಾರಗಳು ಎತ್ಕೊಂಡು ನಾವು ನೋಡ್ತಾ ಇದ್ದೀವಿ. ಸೊ ಹಾಗಾಗಿ ಆ ಒಂದು ಸರ್ಕಾರಗಳು ಮತ್ತು ವಿರೋಧ ಪಕ್ಷಗಳು ಏನು ಮಾಡಬೇಕಾಗುತ್ತೋ ಆ ಕೆಲಸಗಳು ಮಾಡ್ತಾ ಇದ್ದಿಲ್ಲ. ಆ ಒಂದು ವಿಚಾರವಾಗಿ ನಾವು ರಾಷ್ಟ್ರ ಮಟ್ಟದಲ್ಲಿ ನಾವು ಜನತಾ ಚಳವಳಿ ಭಾರತ ಪಕ್ಷ ಕಟ್ಟಿರೋ ಉದ್ದೇಶ ಅದೇನೆ. ಸ್ವಚ್ಛ ಪ್ರಾಮಾಣಿಕ ಜನಪರ ರಾಜಕಾರಣ ಮಾಡಬೇಕಂತ ಹೇಳಿ ಒಂದು ವಿಚಾರ ಇಟ್ಕೊಂಡು ನಾವು ಸಮಾನ ಮನಸ್ಕರು ಸೇರಿ ಒಂದು ಪಕ್ಷ ಕಟ್ಟಬೇಕಂತ ಒಂದು ಯೋಚನೆ ಮಾಡಿದಾಗ ಜನತಾ ಚಳವಳಿ ಭಾರತ ಪಕ್ಷ ಒಂದು ಹೆಸರನ್ನು ತಗೊಂಡು ಕೇಂದ್ರ ಚುನಾವಣಾ ಆಯೋಗದಲ್ಲಿ ನಾವು ನಿರ್ದೇಶನದಂತೆ ಏನು ಚುನಾವಣಾ ಆಯೋಗದ ನಿರ್ದೇಶನದಂತೆ ನಾವು ಪಕ್ಷ ತಗೊಂಡು ಬಂದಿದ್ದೀವಿ. ಕಳೆದ ಫೆಬ್ರವರಿ 2025 3ನೇ ತಾರೀಕು ನಮಗೆ ಅಧಿಕೃತವಾಗಿ ಪಕ್ಷ ಘೋಷಣೆ ಆಯಿತು. ಮುಂದೊಂದು ತಿಂಗಳು ನಮಗೆ ಬಹುತೇಕ ಮೊದಲನೇ ವರ್ಷದ ವಾರ್ಷಿಕೋತ್ಸವ ಇದೆ. ಹಾಗಾಗಿ ಅವೆಲ್ಲ ವಿಚಾರಗಳಿಟ್ಕೊಂಡು ಮತ್ತು ಹಾಗೆ ಕೆಲವೊಂದು ವಿಚಾರಗಳಿಟ್ಕೊಂಡು ನಾವು ಪತ್ರಿಕಾಗೋಷ್ಠಿ ಮಾಡ್ತಾ ಇದ್ದೀವಿ. ಮೊದಲನೇದಾಗಿ ಪಕ್ಷದ ವಾರ್ಷಿಕೋತ್ಸವದ ಸಿದ್ಧತೆಗಳನ್ನು ಮಾಡ್ಬೇಕಂತ ಒಂದು ವಿಚಾರಕ್ಕೆ ನಾವು ಇದು ಮಾಡಿದ್ದೀವಿ. ಎರಡನೇ ವಿಚಾರ, ಗ್ರೇಟರ್ ಬೆಂಗಳೂರು ಚುನಾವಣೆ ಬಂದಿದೆ. ಈಗಾಗಲೇ ಬಹುತೇಕ ಮೀಸಲಾತಿ ವಿಚಾರ ಅಂತ ಬಂದಾಗೆಲ್ಲ ಕಾನೂನಾತ್ಮಕವಾಗಿ ಏನಿದೆ ಅದು ಮಾಡ್ಬೇಕಂತಿದ್ದಾರೆ. ಅದೆಲ್ಲ ಇನ್ನೇನು ಬಹುತೇಕ 2-3 ತಿಂಗಳಲ್ಲಿ ಗ್ರೇಟರ್ ಬೆಂಗಳೂರು ಚುನಾವಣೆಗೆ ಸಕ್ರಿಯವಾಗಿ ತೊಡಗಿಸಬೇಕಾಗಿದೆ. ಈ ಒಂದು ಚುನಾವಣೆಯಲ್ಲಿ ನಾವು ಪಕ್ಷ ಸಕ್ರಿಯವಾಗಿ ಪಾಲ್ಗೊಳ್ಳುತ್ತೆ ಮತ್ತೆ ಕಟ್ಟಿದ್ದೇವೆ. ಈ ಪಕ್ಷವನ್ನು ಕಟ್ಟುವ ಉದ್ದೇಶವೆಂದರೆ ಇವತ್ತಿನ ದಿನ ಕರ್ನಾಟಕದಲ್ಲಿ ನಿರುದ್ಯೋಗ ಸಮಸ್ಯೆ ಹಾಗೂ ಬಡತನ, ಲಂಚತನ, ಆಮೇಲೆ ಇನ್ನೊಂದು ವಿಚಾರ, ಇವತ್ತಿನ ದಿನ ಕರ್ನಾಟಕದಲ್ಲಿ ತೆರಿಗೆ ಕಟ್ಟುವಂತವರು ವ್ಯಕ್ತಿಗಳು ಬೇರೆ ಜನ ಇದ್ದಾರೆ. ಅವರನ್ನೆಲ್ಲ ಒಂದು ಸಮಾಜ ಕಲ್ಪಿಸಿ ಅವ್ರ ಕಡೆಯಿಂದ ತೆರಿಗೆ ಕಟ್ಟಿಸಬೇಕು ಅಂತ ಹೇಳಿ ಒಂದು ಉದ್ದೇಶ ಇದೆ. ಸಹ ಒಂದು ಒಳ್ಳೇದು ಮಾಡಬೇಕು. ಈ ಪಕ್ಷವನ್ನು ಕಟ್ಟಿದ್ದೇವೆ. ಮಧ್ಯಮ ವರ್ಗದವರಿಗೆ ಹಾಗೂ ಬಡವರ್ಗದವರಿಗೆ ಯಾವುದೇ ರೀತಿ ಅವಕಾಶ ಸಿಕ್ಕಿಲ್ಲ. ಅದಕ್ಕೋಸ್ಕರ ಈ ಪಕ್ಷವನ್ನು ಕಟ್ಟುವ ಉದ್ದೇಶದಿಂದ ನಾವು ಹಾಗೂ ಓಬಳೇಶಪ್ಪ ಹಾಗೂ ನಮ್ಮ ಪ್ರಧಾನ ಕಾರ್ಯದರ್ಶಿ ಆಂಟಿನವರು ಸಹ ಒಂದು ದೃಢ ನಿರ್ಧಾರ ತಗೊಂಡು ಈ ಪಕ್ಷ ನಾವು ಕಟ್ಟಿದ್ದೀವಿ. I am very thankful to the media and the party president Obresh Garu and Anthony Garu and the members of the party. Special thanks to them for giving me the B-form for contesting elections of Telangana. Recently, we have contested in the Jubilee as electing as a candidate for the Assembly constituency. I am very grateful from the Bharata Jalwali Bharata party. So main intention of our party is to expand the party all over the world, because this is the party came from the ground. We had seen many parties, BJP, Congress and many parties we had. That is totally depending on the north side. So totally the influence is depending only on the north states. So we want to expand the party into number of states. So we strongly decided to go to strong and strengthen the party in southern states, and we had to fight with the central parties equally. So when the party president met me, we in south we had to be stand as a very good party. So we had to come from the ground and we should expand the party. So for his efforts and keeping from last 2 years, many for party registration and many he had faced many challenges.